ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ DVG ಗುಂಡಪ್ಪನವರು ಮೇರುಕೃತಿಯಾಗಿದೆ. 1ನೆಯ ಕಗ್ಗದ ಭಾವಾರ್ಥ. ದೇವ ಮಾಯಾಲೋಲ. ಶ್ರೀ ವಿಷ್ಣು ಭಗವಾನ್ ವಿಶ್ವಕ್ಕೆ ಬುನಾದಿಯಾಗಿರುವನು. ತನ್ನದೇ ಆದ ಮಾಯಾಶಕ್ತಿಯಿಂದ ತಲ್ಲೀನನಾಗಿರುವನು. ಜನರು ಪ್ರೀತಿಯಿಂದ ಭಕ್ತಿಯಿಂದ ದೇವರನ್ನು ನಂಬಿರುವರು. ಸರ್ವಕಾಲಕ್ಕೂ ಸರ್ವರಿಗೂ ಒಡೆಯ ಪರಬ್ರಹ್ಮ ಎಂದು ನಂಬಿರುವರು. ಕಣ್ಣಿಗೆ ಕಾಣದಿದ್ದರೂ ಅಕ್ಕರೆಯಿಂದ ಜನ ನಂಬಿರುವರು. ಆ ವಿಚಿತ್ರಕ್ಕೆ ನಮಿಸು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 2ನೆಯ ಭಾವಾರ್ಥ. ವಿಶೇಷಕ್ಕೆ ತಲೆಬಾಗು. ಈ ಪ್ರಪಂಚವನ್ನು ಚೇತನ ಆಚೇತನ ಆವರಿಸಿಕೊಂಡಿವೆ. ಆದರೂ ಪ್ರಪಂಚದ ಅಂತರಂಗವನ್ನೆಲ್ಲ ಒಂದು ವಿಶೇಷ ಶಕ್ತಿ ತುಂಬಿಕೊಂಡಿದೆ. ಅದು ಭಾವನೆಗೆ ಒಳಪಡದಂತೆ ಅಳತೆಗೂ ಸಿಗದಂತೆ ಇರಬಹುದು. ಆ ಮಹಾ ಅದ್ಭುತ ಶಕ್ತಿಗೆ ತಲೆಬಾಗು ಎನ್ನುತ್ತಾರೆ DVG ಗುಂಡಪ್ಪನವರು. 3ನೆಯ ಕಗ್ಗ ದೇವರ ಬಗ್ಗೆ. ತಿಳಿಯದಂತಿರುವ ದೇವರೆಂಬ ಒಂದು ವಸ್ತು ಇರುವುದೋ ಇಲ್ಲವೋ, ಆದರೆ ಅದು ಮಹಿಮೆಯಿಂದ ಕೂಡಿ ಜೀವಂತಿಕೆಯಿಂದ ಚಲಿಸುತ್ತಾ ಒಳ್ಳೆಯದನ್ನು ನಿಶ್ಚಯವಾಗಿ ಮಾಡುವುದೇ. ಆದರೆ ಆ ರಹಸ್ಯಕ್ಕೆ ಶರಣಾಗು ಎನ್ನುತ್ತಾರೆ DVG ಗುಂಡಪ್ಪನವರು. ಜಗದ ಕತೆ ಎಂಬ ಭಾವಾರ್ಥ. ದೇವರು ಎಂಬುದು ಕಗ್ಗತ್ತಲ ಗವಿಯೇ, ಇಲ್ಲವೇ ಅದನ್ನು ತಿಳಿಯಲಾಗದೆ ನಾವೆಲ್ಲರೂ ಇಟ್ಟ ಹೆಸರೇ. ಕಾಪಾಡುವನೊಬ್ಬನಿರಲು ಜಗತ್ತಿಗೆ ಕತೆ ಏಕೆ ಹೀಗೆ? ಹೋಗಲಿ ಹುಟ್ಟು ಸಾವುಗಳೇನು, ಎಲ್ಲವೂ ರಹಸ್ಯವಾಗಿದೆ. ಜಗದ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾದ ಅಗೋಚರ ಶಕ್ತಿ ಇದ್ದು ಅದನ್ನೇ ದೇವನೆಂಬ ಹೆಸರಿಂದ ಕರೆಯುವರು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. ಜಗದ ಕತೆ ಎಂಬ ಭಾವಾರ್ಥ. ದೇವರು ಎಂಬುದು ಕಗ್ಗತ್ತಲ ಗವಿಯೇ, ಇಲ್ಲವೇ ಅದನ್ನು ತಿಳಿಯಲಾಗದೆ ನಾವೆಲ್ಲರೂ ಇಟ್ಟ ಹೆಸರೇ. ಕಾಪಾಡುವನೊಬ್ಬನಿರಲು ಜಗತ್ತಿಗೆ ಕತೆ ಏಕೆ ಹೀಗೆ? ಹೋಗಲಿ ಹುಟ್ಟು ಸಾವುಗಳೇನು, ಎಲ್ಲವೂ ರಹಸ್ಯವಾಗಿದೆ. ಜಗದ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾದ ಅಗೋಚರ ಶಕ್ತಿ ಇದ್ದು ಅದನ್ನೇ ದೇವನೆಂಬ ಹೆಸರಿಂದ ಕರೆಯುವರು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 6ನೆಯ ಕಗ್ಗದ ಭಾವಾರ್ಥ. ಈ ಸೃಷ್ಟಿಯ ಒಗಟೇನು, ನಮ್ಮ ಬಾಳಿನ ಅರ್ಥವೇನು, ಈ ಸೃಷ್ಟಿಯ ಆಶ್ಚರ್ಯವೇನು, ಬಿಡಿಸಿ ತೋರಲು ಯಾರಿಗೆ ಸಾಧ್ಯ? ಈ ಜಗತ್ತನ್ನು ನಿರ್ಮಿಸಿದ್ದು ಒಂದೇ ಕೈಯಾದರೂ ನಾನಾ ಬಗೆಯ ಈ ಜೀವನದ ರಹಸ್ಯ ಅರಿಯಲು ಅಸಾಧ್ಯ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 7ನೆಯ ಕಗ್ಗದ ಭಾವಾರ್ಥ. ಆ ವ್ಯವಸ್ಥೆಯ ಪಾಡು. ಬದುಕಿಗೆ ನಾಯಕರ್ಯಾರು? ಒಬ್ಬನು, ಹಲವರು, ಬ್ರಹ್ಮನು, ಪೌರುಷವೋ, ಧರ್ಮವೋ, ಕುರುಡಬಲ್ಲವೋ, ಅಥವಾ ಈ ಆ ವ್ಯವಸ್ಥೆಯ ರೀತಿ ಸರಿಹೋಗುವುದಾದರೂ ಹೇಗೆ? ತಳಮಳವೇ ಗತಿ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 8ನೆಯ ಕಗ್ಗ. ಜೀವಿ ಶ್ರಮ ಪಡುವುದೇಕೆ ಎಂಬುದು. ಈ ಬ್ರಹ್ಮ ಸೃಷ್ಟಿಯಲ್ಲಿ ಒಂದು ಕ್ರಮ ಉಂಟೆ, ಒಂದು ಗುರಿ ಉಂಟೆ. ಸೃಷ್ಟಿಕರ್ತನ ಮನಸ್ಸು ಆಗಾಗ ಭ್ರಮಿಸುವುದೇನು? ಅವನು ನಮ್ಮಲ್ಲಿ ಮಮತೆಯನ್ನು ಇರಿಸುವುದಾದರೂ ಸಹ ಜನರು ಇಷ್ಟು ಕಷ್ಟಪಡುವುದೇಕೆ ಎಂಬ ಪ್ರಶ್ನೆಯನ್ನು ಹಾಕುತ್ತಾರೆ DVG ಗುಂಡಪ್ಪನವರು. 9ನೆಯ ಕಗ್ಗ. ವಿಸ್ಮಯ ಸೃಷ್ಟಿ. ಬೃಹತ್ ವಿಶ್ವದಲ್ಲಿ ಭಯಾನಕವಾದ ಲೀಲೆಗಳು ನಡೆಯುತ್ತಿವೆ, ನಮಗೆ ಬುದ್ಧಿ ತೋಚದಂತೆ ಮಾಡಿವೆ. ಎಲ್ಲಲ್ಲಿಯೂ ಪಂಚಭೂತಗಳಿಂದ ದೇಹದಲ್ಲಿ ಹುಚ್ಚು ಕುಳಿತಗಳು ನಡೆಯುತ್ತಿವೆ. ಅಗ್ನಿಗೋಳಗಳೇನು, ಅವುಗಳ ಅಂತರಂಗಗಳೇನು, ಸೃಷ್ಟಿಯ ವಿಸ್ಮಯಗಳೇನು ಎಂಬುದನ್ನು DVG ಗುಂಡಪ್ಪನವರ ಭಾವಾರ್ಥವಾಗಿದೆ. 10ನೆಯ ಕಗ್ಗ. ಅರ್ಥವೇನು. ಇದೆಂತಹ ಪ್ರಪಂಚ? ಇಲ್ಲಿನ ಹೋರಾಟ ಮಹಾ ಅದ್ಭುತ ಶಕ್ತಿಯ ಹೊಡೆತ ಎಂಥದ್ದು? ಇಲ್ಲಿನ ಮಾನವನ ಗುರಿ ಏನು, ಅವನ ಬೆಲೆ ಏನು, ಕೊನೆ ಏನು? ಹೋಗಲಿ ಇವುಗಳಿಗೆ ಅರ್ಥವಾದರೂ ಏನು? ಉತ್ತರವೇ ಕಾಣದಾಗಿದೆ. ಭೂಮಿಯಲ್ಲಿ ಹುಟ್ಟಿ ಬಂದ ಮಾನವನ ದೇಹ ಲಕ್ಷ್ಯ ಏನು? ಯಾಕಾಗಿ ಹುಟ್ಟಿದ? ಇದಕ್ಕೆ ಕೊನೆಯಿಲ್ಲವೇ ಎಂಬುದು DVG ಗುಂಡಪ್ಪನವರ ಭಾವಾರ್ಥವಾಗಿದೆ. 11ನೆಯ ಭಾವಾರ್ಥ. ಲೋಕವಾರ್ತೆ. ಇಂದು ಈ ಭೂಮಿಯನ್ನು ದುರ್ದೈವವೊಂದು ಮುತ್ತಿದೆ. ಮೃತ್ಯುವು ಕೇಕೆ ಹಾಕಿ ಕುಣಿಯುತ್ತಲಿದೆ. ಪ್ರತಿದಿನ ಲೋಕದ ಸುದ್ದಿಗಳು ತಲೆ ಸುತ್ತಿ ಭರಿಸುತ್ತಿವೆ ಎಂದು. ಇದಕ್ಕೆಲ್ಲ ಕಡೆ ಯಾವಾಗ ಎಂದು DVG ಗುಂಡಪ್ಪನವರ ಭಾವಾರ್ಥವಾಗಿದೆ. 12ನೆಯ ಕಗ್ಗ. ಈ ಧರಣಿಯ ಭಾವಾರ್ಥ. ಭೂದೇವಿಯನ್ನು ಸಂತೃಪ್ತಿಗೊಳಿಸಲು ಕಂಬನಿಯೊಂದೇ ಸಾಕು, ಆದರೆ ಈ ಜನ ನೆತ್ತರು ಹರಿಸುವರಲ್ಲ. ಇವರೇನು ಮಾನವರೋ ರಾಕ್ಷಸರೋ? ಅಗೆದಗೆ ಹೊಗೆಯಿಂದ ತುಂಬಿದ ಈ ಭೂಮಿ ಕಟುಕನ ಕಟ್ಟೆಯೇ ಸರಿ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 13ನೆಯ ಕಗ್ಗ. ಪರಮಸಿದ್ಧಿ. ಮಾನವನ ಸ್ವಾತಂತ್ರ್ಯಕ್ಕಾಗಿ ದೊರಕುವ ಅಪೂರ್ವ ಫಲ ಯಾವುದು? ನಿತ್ಯ ಭೂದೇವಿಗೆ ನೆತ್ತರಿನ ಅಭಿಷೇಕ ಮಾಡುವುದೇ. ಖಡ್ಗವನ್ನು ಹೂವಿನ ಹಾರವೆಂದು ಭಾವಿಸಿ ಬಳಸಿದರೆ ಅದು ಎಂದೂ ಪರಿಮಳವನ್ನು ಬೀರಲಾರದು.
ಸ್ವತಂತ್ರದ ಫಲ ಸುಖವಷ್ಟೇ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 14ನೆಯ ಕಗ್ಗ ಜಾತಿ ವೈಷಮ್ಯ. ಕಾಣುವ ಆಕಾಶ ಒಂದೇ, ತುಳಿಯುವ ನೆಲ ಒಂದೇ, ಉಣ್ಣುವ ಆಹಾರ ಒಂದೇ, ಕುಡಿಯುವ ನೀರೊಂದೇ, ಉಸಿರಾಡುವ ಗಾಳಿ ಒಂದೇ. ಹೀಗಿರುವಾಗ ಮಾನವ ಜಾತಿಯಲ್ಲಿ ಜಾತಿ ವೈಷಮ್ಯ ಹೇಗೆ ಬಂದಿತು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 15ನೆಯ ಕಗ್ಗ ಲೋಕ ತಳಮಳಿಸುತ್ತಿದೆ. ಇದರ ಒಂದು ಭಾವಾರ್ಥ: ನಮ್ಮಲ್ಲಿದ್ದ ಇಂದಿನ ಭಕ್ತಿ ಶ್ರದ್ಧೆಗಳು ಮಾಸಿ ಅಳಸಿ ಹೋಗಿವೆ. ಯಾವುದೇ ಹೊಸ ದರ್ಶನದ ಬೆಳಕು ಕಂಡಿಲ್ಲ. ಕುಂಟ ಕುರುಡರ ಪಳಗಿದ್ದ ಮನೆ ಬಿದ್ದು ಹೋದಂತೆ ಲೋಕ ತಳಮಳಿಸುತ್ತಿದೆ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 16ನೆಯ ಕಗ್ಗ ಹೊಸ ಧರ್ಮ ಹುಟ್ಟಿಲ್ಲ ಎಂಬುದು ಇದರ ಒಂದು ಭಾವಾರ್ಥ: ಇಹವನ್ನು ತೊರೆದು ಪರವನ್ನು ಮುಟ್ಟಿದ ಪ್ರೇತವು ದಿಕ್ಕು ತಪ್ಪಿ ಅಲಿಯುವಂತೆ ಜಗತ್ತು ಅಪಅಪಿಸುತ್ತಿದೆ. ಇದ್ದ ಹಳೆಯ ಧರ್ಮವು ಸತ್ತು ಹೋಗಿದೆ. ಹೊಸ ಧರ್ಮ ಇನ್ನೂ ಹುಟ್ಟಿಲ್ಲ. ಈಗಿನ ತಲ್ಲಣಕ್ಕೆ ಕೊನೆಯೆಂದು ತಿಳಿಯದಾಗಿದೆ ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 17ನೆಯ ಕಗ್ಗ ಪೀಠಿಕೆ. ಇದರ ಒಂದು ಭಾವಾರ್ಥ: ಭೂಮಿಯಲ್ಲಿ ತಳಮಳಬೇಕೆ, ದೇವ ದಾನವರು ಕೂಡಿ ಸಾಗರವನ್ನು ಕಡೆದಾಗ ಬಂದ ಅಮೃತಕ್ಕಿದ್ದ ಪೀಠಿಕೆಯೇ, ಬರುವ ಹಲಾಹಲ ಕುಡಿಯುವ ಶಿವನೊಬ್ಬನಿದ್ದರೆ ಕಳವಳವಾದರೂ ಏತಕ್ಕೆ ಅಲ್ಲವೇ. 18ನೆಯ ಕಗ್ಗ ನೀರಿನ ಗುಳ್ಳೆ. ನಮ್ಮ ಜೀವನವು ನದಿಯ ಅಲೆಗಳಂತೆ ಹೊರಳುತ್ತಿರುವುದು. ಈ ಜೀವಕ್ಕೆ ಆದಿ ಇಲ್ಲ, ಕೊನೆಯಿಲ್ಲ, ನಿಲುಗಡೆ ಎಂಬುವುದಿಲ್ಲ. ಬದುಕು ಸಾವುಗಳೇನು, ಅಮೃತ ವಿಷಯಗಳೇನು, ಎಲ್ಲ ನೀರಿನ ಗುಳ್ಳೆಯಷ್ಟೇ. ಜೀವನ ಎಂಬುದು ನೀರಿನ ಮೇಲಿನ ಗುಳ್ಳೆಯಂತೆ ಇರುವುದು. ಕ್ಷಣಕಾಲದ ಜೀವನಕ್ಕಾಗಿ ಎಷ್ಟೊಂದು ಕಷ್ಟ ದುಃಖ ಅನುಭವಿಸುವರು. ಎಲ್ಲಕ್ಕೂ ತಟಸ್ಥರಾಗಿರುವುದು ಒಳಿತು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 19ನೆಯ ಕಗ್ಗ ಬಾಳು ಎಂಥದ್ದು ಎಂಬುದರ ಒಂದು ಭಾವಾರ್ಥ: ಪ್ರಾಣವಾಯುವೆನ್ನಿಸುವ ಗಾಳಿಯು ಅಮೂಲ್ಯವಾದ ಮಣ್ಣನ್ನು ಸೇರಿ ಅದು ಮಾನವನಾಗಿ ರೂಪುಗೊಂಡು ಹೊರಬರದಿದ್ದರೆ ಅದು ಕೇವಲ ಮಣ್ಣು ಎನಿಸುವುದು. ಬಾಳು ಸುಂಟರ ಗಾಳಿಯಂತಾಗುವುದು. ಮರಗಳ ತಿಕ್ಕಾಟದಿಂದ ಉಂಟಾದ ಹೊಗೆಗೆ ಸಿಲುಕಿದಂತಾಗುವುದು. ಅದು ವಿಷಯವೋ ಅಮೃತವೋ ಎನ್ನುವಂತಾಗುವುದು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 20ನೆಯ ಕಗ್ಗದ ಭಾವಾರ್ಥ: ಮಾನವನೇ ಕಂಡ ದೇವರಿಗೆಲ್ಲ ಕೈ ಮುಗಿದರೇನು, ಸಮಭೇದ ದಂಡಾದಿ ಉಪಾಯಗಳೆಂದೇನೂ ಆಗದು. ತುತ್ತು ಅನ್ನಕ್ಕಾಗಿ ತುಂಡು ಬಟ್ಟೆಗಾಗಿ ಈ ಪರಿಯ ಪರದಾಟ ಸಲ್ಲದು. ನಿಶ್ಚಿತ ಗುರಿ ಇರಬೇಕು ಎಂದು DVG ಗುಂಡಪ್ಪನವರು ಹೇಳುತ್ತಾರೆ. 21ನೆಯ ಕಗ್ಗ ಭಿನ್ನ ದೃಷ್ಟಿ ವ್ಯಾಪಾರದ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ನಾವು ಲೋಕದಲ್ಲಿ 11 ಕೈಗೆತ್ತಿಕೊಂಡರೆ ವಿಧಿಯು ಅದನ್ನು ಮಣ್ಣೆನ್ನುವನು. ನಾವೇನಾದರೂ ವಿಧಿಯ ವರವನ್ನು ಮಣ್ಣೆನ್ನುವೆವೋ? ವಸ್ತುಗಳ ಮೌಲ್ಯವು ಈ ರೀತಿ ಭಿನ್ನವಾಗಿರುವಾಗ ವ್ಯಾಪಾರದ ಗತಿ ಹೇಗೆ ಎಂದು ಪ್ರಶ್ನಿಸುತ್ತಾರೆ. 22ನೆಯ ಕಗ್ಗ ಎಚ್ಚರ. DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಈ ಜಗತ್ತಿನಲ್ಲಿ ಸತ್ಯವು ಕಾಣದೆ ಬರೀ ಕೃತ್ರಿಮವೇ ಕಂಡುಬರುವುದು. ಸೃಷ್ಟಿಕರ್ತನೇ ಕಾಣದಂತಿರುವನು. ಈ ಜಗತ್ತು ಒಂದು ಕ್ಷೇತ್ರ. ಇದರಲ್ಲಿ ಇರುವವರು ಗುಣಗಳು ನಾನಾ ರೀತಿ. ಓ ಯಾತ್ರಿಕನಾದ ಮಾನವನೇ, ನೀನಿಲ್ಲಿ ಸದಾ ಎಚ್ಚರದಿಂದಿರು ಎಂದು ಹೇಳುತ್ತಾರೆ. 23ನೆಯ ಕಗ್ಗ ಒಣರಗಳೆ. DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಬುಗುರಿಯು ತಿರುಗಿ ಬಲಗುಂದಿದ ಕೂಡಲೇ ನೆಲದ ಮೇಲೆ ಉರುಳುವುದು. ಅಂತೆಯೇ ಮಾನವನು ಸುತ್ತಿ ಕೊನೆಗೊಂದು ದಿನ ದೇಹವನ್ನು ನೆಲದ ಮೇಲೆ ಉರುಳಿಸುವನು. ಬದುಕು ಬರೀ ಒಣರಗಳೆಯಷ್ಟೇ. ಆದರೆ ಇದು ಕೇವಲ ಇಷ್ಟೇ ಅಲ್ಲ. ಈ ತಿರುಗಿನೊಳಗೆ ಸರ್ವವು ಅಡಗಿದೆ. ಅದರೊಳಗೆ ಅದರದೇ ಆದ ಸೋಗವಿದೆ ಎಂದು ಹೇಳುತ್ತಾರೆ. 24ನೆಯ ಕಗ್ಗ ಧರ್ಮ ಎಲ್ಲಿದೆ ಎನ್ನುವುದರ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಮಾನವರಿಗೆ ದೇವತೆಗಳ ಬಗೆಗಿರುವ ಭಯ ಆಶೆಗಳೇನು? ತಂದೆ ತಾಯಿಗಳಿರಬಹುದೇ? ಇಲ್ಲವೇ ಆ ದೇವತೆಗಳ ಮರೆದಾಟವೇ ಮಾನವರ ಭಕ್ತಿಗೆ ಮೂಲವು? ನರಸುರರಲ್ಲಿ ಇರುವ ಶಕ್ತಿಗಳನ್ನು ಪರೀಕ್ಷಿಸುವರಾರು? ಅಂತಾದರೆ ಧರ್ಮದ ನೆಲ ಎಲ್ಲಿದೆ ಎಂದು ಹೇಳುತ್ತಾರೆ. 25ನೆಯ ಕಗ್ಗ ಬಾಳ ಗುರಿ. DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ನಾವಿಕ ಗುರಿ ಮುಟ್ಟಲು ಉತ್ತರ ಮುಖ ಬಳಸುವಂತೆ ಮಾನವರ ಬದುಕಿನ ದೋಣಿ ಗುರಿ ಮುಟ್ಟಲು ಒಂದು ಗೊತ್ತು ಗುರಿ ಇರಬೇಕು. ಆ ಗುರಿ ಮೊದಲು ಕೊನೆಗಳ ತೋರಿಸುವಂತಿರಬೇಕು. ಬಾಳ ಗುರಿ ಇಲ್ಲದೆ ಹೋದರೆ ಹಾದಿ ತಪ್ಪಿ ಹಾಳಾಗುವೆವು ಎಂದು ಹೇಳುತ್ತಾರೆ. 26ನೆಯ ಕಗ್ಗ ಸೃಷ್ಟಿಯ ಆಶಯ. ಇದರ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಈ ಬೃಹತ್ ಸೃಷ್ಟಿಯ ಆಶಯಗಳೇ ತಿಳಿಯುವುದಿಲ್ಲ, ಸ್ಪಷ್ಟತೆ ತಿಳಿಯುವುದೇ ಕಷ್ಟ. ಇಷ್ಟು ನೀಡುವ ಮನೋಮೋಹಕವಾದ ದಿವ್ಯ ಗುಣಗಳು ಒಂದೆರಡಾದರೆ ಇನ್ನೊಂದೆಡೆ ಕಷ್ಟ ಭಯಂಕರ ಅಸಹ್ಯಗಳು.
ಈ ಬ್ರಹ್ಮ ಸೃಷ್ಟಿಯಲ್ಲಿ ಬಲು ಕಷ್ಟಕರವಾದದ್ದಾಗಿದೆ ಎಂದು ಹೇಳುತ್ತಾರೆ. 27ನೆಯ ಕಗ್ಗ ಬದುಕು ಎಂದರೇನು ಎಂಬುದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಲೋಕದ ಬದುಕಿಗೆ ಇರುವ ಗುರಿಯೇನು, ಲಾಭವೇನು ಎಂದಾದರೆ ಕೇವಲ ಸುತ್ತಾಟ, ಬಡಿದಾಟ, ಹುಚ್ಚಾಟವಷ್ಟೇ. ತಮ್ಮ ಹೊಟ್ಟೆಯನ್ನು ತಾವೇ ಹೊರಕೊಳ್ಳುವ ಮೃಗ ಪಕ್ಷಿಗಳ ಬದುಕಷ್ಟೇ ಲೇಸು. ಮಾನವನು ಸಾಧಿಸಿದ್ದಾದರೂ ಏನು ಎಂದು ಹೇಳುತ್ತಾರೆ. 28ನೆಯ ಕಗ್ಗ ಒಂದು ಕ್ಷಣ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಈ ಸೃಷ್ಟಿ ರೂಪುಗೊಳ್ಳಲು ಕರುಣೆ, ಸೌಂದರ್ಯ, ಸರಸ, ಸದಾ ಅಭಿರುಚಿಗಳೇ ಕಾರಣ ಎಂದು ಒಂದು ಕ್ಷಣ ಎನಿಸಿದರೆ ಮತ್ತೊಂದು ಕ್ಷಣ ಕಟುಕತೆ, ಕಾರ್ಪಣ್ಯಗಳೇ ಕಾರಣ ಎನಿಸುವುದು. ಇದರಲ್ಲಿ ನಿಜ ಯಾವುದೆಂದು ಖಚಿತವಾಗಿ ತಿಳಿಯದೇ ಹೋಗಿರುವುದು. 29ನೆಯ ಕಗ್ಗ ಸೃಷ್ಟಿಯ ಆಟ. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಸೃಷ್ಟಿಯಲ್ಲಿ ಶಿವನಿರಬಹುದು, ಇಲ್ಲ ಬ್ರಹ್ಮನಿರಬಹುದು, ಅಲ್ಲದೆ ಇಬ್ಬರೂ ಕೂಡ ಇರಲು ಸಾಧ್ಯ ಇದೆ. ಒಂದು ಕೈಯಲ್ಲಿ ಕೊಳಲು, ಇನ್ನೊಂದರ ಕೈಯಲ್ಲಿ ಶಂಖ ಹಿಡಿದಿಲ್ಲವೇ? ಬೆರಳು ಎರಡಿದ್ದರೆ ತಾನೇ ಚಿಟಿಕೆ ಹಾಕಲು ಸಾಧ್ಯ. ಒಬ್ಬನೇ ಇದ್ದರೆ ಸೃಷ್ಟಿ ಆಟ ಹೇಗೆ ಸಾಧ್ಯ ಎಂದು ಹೇಳುತ್ತಾರೆ. 30ನೆಯ ಕಗ್ಗ ಬ್ರಹ್ಮಸತ್ಯ. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಬ್ರಹ್ಮಸತ್ಯ, ಜಗತ್ತು ಸುಳ್ಳು ಎಂದು ಭಾವಿಸೋಣ. ಬ್ರಹ್ಮನಿಗೂ ಜಗತ್ತಿಗೂ ಯಾವ ಸಂಬಂಧವೂ ಇಲ್ಲವೇ? ಈ ಬಗ್ಗೆ ನಮ್ಮ ಕಣ್ಣುಗಳು, ಮನಸ್ಸುಗಳು ಸುಳ್ಳು ಮಾಹಿತಿ ನೀಡಿದರೆ ನಾವು ಇನ್ನು ಯಾವುದನ್ನು ನಂಬಲು ಸಾಧ್ಯ ಎನ್ನುತ್ತಾರೆ. 31ನೆಯ ಕಗ್ಗ ಸತ್ಯ ಮಿಥ್ಯ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಸತ್ಯವು ಸುಳ್ಳಿನ ಹಿಂದೆ ಅವಿತುಟ್ಟುಕೊಂಡಿರಬಹುದು. ಮರೆಯಲ್ಲಿರುವುದೆಲ್ಲ ಸತ್ಯವೆಂದು ತಿಳಿಯುವುದು ಸರಿಯೇ? ಈ ತಂತ್ರ ನಿಜಕ್ಕೂ ಆಶ್ಚರ್ಯವಾಗಬಹುದು. ಬ್ರಹ್ಮ ಸೃಷ್ಟಿಯಲ್ಲಿ ಈ ಸತ್ಯದ ಸಹಜತ್ವವನ್ನು ಏಕೋ ಮರೆಮಾಚಿದೆ ಎನ್ನುತ್ತಾರೆ. 32ನೆಯ ಕಗ್ಗ ಮರುಳನಿರಬೇಕು ಎಂದು ಡಿ.ವಿ.ಜಿ. ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳಿದ್ದಾರೆ. ಈ ಜಗತ್ತನ್ನು ಸಾಕ್ಷಾತ್ ಪರಬ್ರಹ್ಮನೇ ನಿರ್ಮಿಸಿದ್ದಾನೆ. ಆದರೂ ಅದು ಬರೀ ಆಟವೋ, ಕನಸೋ, ನಿದ್ದೆಯ ಕನವರಿಕೆಯೋ ಎಂಬುವಂತಾಗಿದೆ. ಸೃಷ್ಟಿಗೆ ಒಂದು ನಿಯಮವಿರಬೇಕು, ಇಲ್ಲ ಗೊತ್ತು ಗುರಿಗಳಿರಬೇಕು. ಅದಲ್ಲದೆ ಕಾರಣ ಪರಬ್ರಹ್ಮನು ಮರುಳನೇ ಇರಬೇಕು ಎಂದು ಹೇಳುತ್ತಾರೆ. 33ನೆಯ ಕಗ್ಗ ಬ್ರಹ್ಮನ ಗುರುವೇ. ನರರನ್ನು ನಿತ್ಯ ಪರೀಕ್ಷೆಗಳಿಗೆ ಒಳಪಡಿಸುವುದು ಆ ಬ್ರಹ್ಮನ ಆಶಯವಾಗಿರುವುದೇ? ಇಲ್ಲ ನಮ್ಮ ಬಾಳೆ ಅಂಥದ್ದು? ಆದರೂ ಮೂರಣವಾದರೂ ಎಲ್ಲಿದೆ? ನಮ್ಮ ಪ್ರಶ್ನೆಗಳ ಸುರುಮಳಿಗೆ ಉತ್ತರ ಕೊಡುವರ್ಯಾರು? ನಿರತನಾದ ಬ್ರಹ್ಮನನ್ನು ಗುರುವೆಂದು ಕರೆಯಲು ಹೇಗೆ ಸಾಧ್ಯ ಎನ್ನುತ್ತಾರೆ. 34ನೆಯ ಕಗ್ಗ ನಮ್ಮ ಪಾಡು. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಮಾನವನು ಈ ಸೃಷ್ಟಿಯನ್ನು ಕುರಿತು ಎಷ್ಟೇ ಚಿಂತೆಯನ್ನು ಮಾಡಿದರೂ ಬರೀ ಅನುಮಾನಗಳೇ ನಿರ್ಮಾಣವಾಗುವುದು. ಹುಡುಕಿದರೂ ಒಂದು ತತ್ವ ಲಭಿಸದೆ ನಾವು ಸದಾ ಕಷ್ಟಪಡಲೆಂದೇ ಬ್ರಹ್ಮನ ನಿಯಮವೆನಿಸುವುದು. ಅಂತಾದರೆ ನಮ್ಮ ಪಾಡು ಏನು ಎಂಬುದರ ಬಗ್ಗೆ ಹೇಳುತ್ತಾರೆ. 35ನೆಯ ಕಗ್ಗ ವಿಶ್ವಚಿತ್ರ. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಈ ವಿಶ್ವವನ್ನು ಪರಬ್ರಹ್ಮನು ಅನಂತಕಾಲ ಚಿಂತಿಸಿ ನಿರ್ಮಾಣ ಮಾಡಿದ ಮಹಾ ಅದ್ಭುತವೇ ಆಗಿದೆ. ಈ ಭೂಮಿಯಲ್ಲಿಯ ಮಾನವನು ಆ ವಿಶ್ವಚಿತ್ರದ ಅದ್ಭುತ ಕೌಶಲ್ಯವನ್ನು ನಾನು ಅರಿತುಬಿಟ್ಟೆನು ಎನ್ನುವಂತಾದರೆ ಬ್ರಹ್ಮಶಕ್ತಿಗೆ ದೊಡ್ಡ ಕುಂದಲ್ಲವೇ ಎಂಬುದು. 36ನೆಯ ಕಗ್ಗ ಎಷ್ಟು ಸರಿ ಎಂಬುದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ನಮಗೆ ಎಲ್ಲೆಡೆಯೂ ಮೋಹ ಸಂಭ್ರಾಂತಿಗಳನ್ನು ಒದಿಸಿ ಸಲ್ಲದ ಕೆಟ್ಟ ದಾರಿಗಳಲ್ಲಿ ತಾನೇ ನಡೆಸಿ ಪರೀಕ್ಷೆ ನಡೆಸಿದಾಗ ಈತ ಗೆಲ್ಲಲಿಲ್ಲ ಎಂದು ವಿಧಿಯು ಅಪವಾದವನ್ನು ಹೊರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದರ ಬಗ್ಗೆ ಹೇಳುತ್ತಾರೆ. 37ನೆಯ ಕಗ್ಗ ಬ್ರಹ್ಮನೆಲ್ಲಿ. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಬ್ರಹ್ಮನು ವಿಶ್ವದೇಹದಲ್ಲಿ ಅವತರಿಸಿದ್ದಾನೆ ಎಂದರೆ ಅವನ ವೇಷಗಳು ಏಕೆ ಬದಲಾಗುತ್ತಿವೆ? ನಮಗೆ ತನ್ನ ಗುರುತುಗಳು ತೋರಲು ಏಕೆ ತಡವಡಿಸುತ್ತಿದ್ದಾನೆ? ಕಣ್ಣಿಗೆ ಕಾಣದೆ ಎಲ್ಲಿ ಅವಿತುಕೊಂಡಿರುವನು ಎಂಬುದು ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. 38ನೆಯ ಕಗ್ಗ ಊಸರವಳ್ಳಿ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಬ್ರಹ್ಮನು ಎಂಥವನು? ಕ್ಷಣ ಕ್ಷಣಕ್ಕೂ ಮೈ ಬಣ್ಣ ಬದಲಾಯಿಸುವ ಊಸರಳಿಯಂತೆ. ಪರಿಪೂರ್ಣ ಮೈತೋರದ ಕಪಟ, ಕೇವಲ ಅಂಶಿಭಾಗ ದರ್ಶನ ನೀಡುವನು. ಇದರಿಂದ ಯಾರಿಗೆ ಲಾಭವೋ ತಿಳಿಯದಾಗಿದೆ. ಬ್ರಹ್ಮನು ಸೃಷ್ಟಿಕರ್ತನಾಗಿ ಭಿನ್ನ ಭಿನ್ನ ರೂಪದ ಸ್ಥಿತಿಗಳಿಗೆ ಹೊಂದಿ ಜಗವನ್ನು ಬದಲಾಯಿಸುತ್ತಲೇ ಇರುತ್ತಾನಲ್ಲವೇ. 39ನೆಯ ಕಗ್ಗ ಬ್ರಹ್ಮ. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಸುಳ್ಳನ್ನು ನೀನು ಸುಳ್ಳು ಮಾಡಿ ಸತ್ಯದ ನೆಲೆಯನ್ನು ನೀನಾಗಿ ಕಾಣುವಂತೆ ಮಾಡಲು ಆ ಪರಬ್ರಹ್ಮನು ಮುಸುಕು ಹೊಂದಿರುವನೆಂದು ಭಾವಿಸೋಣ. ರಾತ್ರಿಯಲ್ಲಿ ಚಂದ್ರಕಿರಣಗಳು ನಮಗೆ ಬೆಳಕು ತೋರುವಂತೆ ಆ ಬ್ರಹ್ಮನು ತನ್ನ ನೈಜ ಕುರುವನ್ನು ತೋರಿಸಿ ದಾರಿಯನ್ನೇಕೆ ತೋರುವನು. 40ನೆಯ ಕಗ್ಗ ಏಕೆ ಕಾಣಬಾರದು ಎಂಬುದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ.
ದೇವನಿಗೆ ಹಗಲು ಇಷ್ಟವಾಗದಿರಬಹುದು, ಆದರೆ ರಾತ್ರಿ ಎಲ್ಲಾದರೂ ಏಕೆ ಕಾಣಬಾರನು? ಸೂರ್ಯ ಚಂದ್ರರು ಅವನ ಮನೆಯ ಕಿಟಕಿಗಳಾಗಿ ಇರಬಾರದೆ? ಕತ್ತಲು ಬೆಳಕುಗಳ ಒಂದಾದ ಮುಸ್ಸಂಜೆಯ ಮಿಂಚಿನ ಸಮಯದಲ್ಲಿ ಅವ ಸುಳಿಯುವನೇನು? 11ನೇ ಕಗ್ಗ ದಿಟ್ಟದಿಂದ ನೀಡುವರೇ. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಬಾಗಿಲನ್ನು ಜಡೆದು ಚಿಲಕವನ್ನು ಹಾಕಿಕೊಂಡು ಬ್ರಹ್ಮನ ಗುಡಿಯೊಳಗೆ ಇರಲಿ, ಆದರೆ ಬೀಗದ ಎಸಳವನ್ನು ಹೊರಗೆಸಿದರೆ ಅಷ್ಟೇ ಸಾಕು. ನಾನಾ ಶಾಸ್ತ್ರಗಳನ್ನು ಬಲ್ಲ ವಿದ್ವಾಂಸರು ವಾದ ಗಲಭೆ ಎಬ್ಬಿಸದೆ ಸತ್ಯದ ಜ್ಞಾನವನ್ನು ನೀಡಿದರೆ ಸಾಕು ಎನ್ನುತ್ತಾರೆ. 42ನೇ ಕಗ್ಗ ಆಕಾರದ ಹಿರಿಮೆಯ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಆಕಾರದ ಹಿರಿಮೆ ನೋಡಿ ಮೋಹ, ನೇಹ, ದಾಹ ಇವುಗಳ ಅರ್ಭಟ ನೋಡಿದರೆ ಸೃಷ್ಟಿಯಲ್ಲಿ ಹೃದಯವಿದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಓಹೋ, ಆ ಆ ಎಂದು ನಮ್ಮ ಬಾಯಿ ಬಿಡಿಸಿ ಉದ್ಗಾರ ಹೊರಡಿಸುವಷ್ಟೇ ಇದರ ಒಳಗುಟ್ಟು ಆಗಿದೆ ಎನ್ನುತ್ತಾರೆ. 43ನೇ ಕಗ್ಗ ವಿದ್ಯಾಲಹರಿಯ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಮಿಂಚೊಂದು ಪಳರಿಸುವುದು, ಅದು ಮೇಲೆ ಕೆಳಗೆ ಒಳಗೆ ಸುತ್ತಮುತ್ತ ಎನ್ನದೆ ಮೂಲೆ ಮೂಲೆಯನ್ನು ವ್ಯಾಪಿಸುವುದು. ಅಷ್ಟೇ ಅಲ್ಲ, ಅದು ಧೂಳು ಕಣಗಳಿಂದ ಹಿಡಿದು ಭೂಲೋಕ, ಸೂರ್ಯಲೋಕ, ಚಂದ್ರಲೋಕ, ತಾರಲೋಕಗಳ ಬಿಡದೆ ಚಲಿಸುವುದು ಎನ್ನುತ್ತಾರೆ. 44ನೇ ಕಗ್ಗ ಮಂದಾಕ್ಷಿ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ನಮ್ಮ ಕಣ್ಣು ಮಂದವಾದ ದೃಷ್ಟಿಯುಳ್ಳದ್ದು, ಬಹುದೂರದ ವಸ್ತುವನ್ನು ಗ್ರಹಿಸದು. ಜೀವನದ ದಾರಿ ಮಸ್ಕು ಮುಸುಕಾಗಿರುವುದು, ಕೈಗೆ ವಸ್ತುವು ಎಟುಕುತ್ತಿಲ್ಲ, ಬರೀ ಕೆಣಕಟ್ಟವಷ್ಟೇ. ಸಹಜ ಸ್ಥಿತಿ ತಿಳಿಯದೆ ಸಂದೇಹದಲ್ಲಿದ್ದೇವೆ ಎಂದು ಹೇಳುತ್ತಾರೆ. 45ನೇ ಕಗ್ಗ ಬೆಳಕು. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಬೆಂಕಿಯ ತೀಕ್ಷ್ಣ ಬೆಳಕಾಗಲಿ, ಬೆಣ್ಣೆಯ ಮಂದ ಬೆಳಕಾಗಲಿ, ಕೊನೆಗೆ ಮಣ್ಣಿನ ಅಂಟೆ ಬೆಳಕಾಗಲಿ ಕಣ್ಣನ್ನು ಮಂಕು ಕಾವಿಸುವುದು. ಆದರೆ ಕತ್ತಲು ಜಗವನ್ನೇ ವ್ಯಾಪಿಸಿಕೊಂಡರೆ ಅನುಮಾನಕ್ಕೆ ಆಸ್ಪದವಿಲ್ಲ. ಭ್ರಾಂತಿ ಬೆಳಕಿನಿಂದ ಸಂದೇಹ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. 46ನೇ ಕಗ್ಗ ಎದೆಗಣ್ಣು. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಬೆತ್ತಲೆಯ ಹೆಣ್ಣು ಬೀದಿಯಲ್ಲಿ ಬಂದರೆ ಹುಡುಕಿ ಮದುವೆ ಆಗುವರುಂಟೆ. ಜೀವ ರಹಸ್ಯವು ಅರೆ ಪರದೆಯೊಳಗಾದರೂ ಒದಗಿರಲಿ. ಹೀಗೆ ಅಡಗಿದಾಗ ಆಶ್ಚರ್ಯದಿಂದ ನಮ್ಮ ಒಳಗಣ್ಣು ಅರಳುವುದೇ ಎನ್ನುತ್ತಾರೆ. 47ನೇ ಕಗ್ಗ ಕಣ್ಣು ಮತ್ತು ಬೆಳಕು. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ನಮಗಿರುವುದು ಅರೆಗಣ್ಣೆಂದು ಕೊರಗಿ ಫಲವಿಲ್ಲ, ಭೂಮಿಯಲ್ಲಿ ಇರುವುದು ಅರೆ ಬೆಳಕೆಂದು ಕೂಗಿ ಫಲವಿಲ್ಲ. ಇರುವ ಕಣ್ಣಲ್ಲಿ ಇರುವ ಬೆಳಕನ್ನು ಆದಷ್ಟು ನೋಡಿ ಪರೀಕ್ಷಿಸಿದರೆ ಖಂಡಿತ ಲಾಭ ಉಂಟು ಎನ್ನುತ್ತಾರೆ. 48ನೇ ಕಗ್ಗ ಒಂದುಗೂಡಿದಾಗ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಒಬ್ಬೊಬ್ಬನ ಅರೆದೃಷ್ಟಿಯು ಒಂದೊಂದು ಸತ್ಯಾಂಶದ ಕಿರಣಗಳನ್ನು ಹೊರಹಾಕುವುದು. ಆ ಸತ್ಯಾಂಶಕ್ಕೆ ಒಗ್ಗೂಡಿಸಿದರೆ ಪೂರ್ಣ ಸತ್ಯವು ದೊರಕಿ ಮುನ್ನಡೆಯಲು ನೆರವಾಗುವವು. 5 ಕೈ ಬೆರಳುಗಳ ಆಕಾರ ಗಾತ್ರಗಳಲ್ಲಿ ಬೇರೆ ಬೇರೆಯಾಗಿದ್ದರೂ 5 ಬೆರಳುಗಳು ಸೇರಿಯೇ ಕೈವೆಂಬ ಕರ್ಮೇಂದ್ರಿಯಕ್ಕೆ ಸಹಕಾರಿಯಲ್ಲವೇ? ಆದ್ದರಿಂದಲೇ ಕಾರ್ಯ ಪೂರ್ತಿ ಅಲ್ಲವೇ ಎನ್ನುತ್ತಾರೆ. 49ನೇ ಕಗ್ಗ ದಂಡನುಡಿ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಓ ಪಂಡಿತರೇ, ಶಾಸ್ತ್ರಜ್ಞರೇ, ನೀವು ನಿಜವಾಗಿ ಅಸತ್ಯದಿಂದ ಸತ್ಯಕ್ಕೆ ಸೇತುವೆಯನ್ನು ಕಟ್ಟುವುದಾದರೆ ಮೊದಲು ಮಾನವ ಹೃದಯದ ಆಳ ಸುಳಿ ಬಿರುಸುಗಳನ್ನು ನೋಡಿರುವಿರಿ, ಇಲ್ಲವಾದರೆ ನಿಮ್ಮ ನುಡಿಗಳೆಲ್ಲ ದಂಡವಷ್ಟೇ ಎನ್ನುತ್ತಾರೆ. 50ನೇ ಕಗ್ಗ ತರ್ಕ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಸತ್ಯಕ್ಕೆ ತಾವೆಲ್ಲಿ? ಶ್ರುತಿಯು ತರ್ಕ ಮಾತ್ರದಲ್ಲಿರುವುದೇ? ಅನುಭವ ಎಂಬುದು ಅದಕ್ಕೆ ಒಂದು ಆಶ್ರಯವಾಗದಿರಬಹುದೇ? ಮಾನವನ ಹೃದಯ ಅಂತರಾಳದಲ್ಲಿ ಉದಿಸಿದ ಎಷ್ಟೆಷ್ಟೋ ಧ್ವನಿಗಳು ತರ್ಕವನ್ನು ಅಣಗಿಸುತ್ತಿವೆ ಎನ್ನುತ್ತಾರೆ. 51ನೇ ಕಗ್ಗ ಸೆಳೆತ. ಇದರ ಬಗ್ಗೆ ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಭವ್ಯ ಸೌಂದರ್ಯದ ಎಳೆಗಳು ಮಾನವರ ಪ್ರಾಣವೆಲ್ಲವನ್ನು ಸೆಳೆದು ಪಾಶದಿಂದ ಬಿಗಿಯುವು. ಈ ಸೆಳೆತ ಋಣದ ಆಕರ್ಷಣವೋ ಇಲ್ಲ ಸೃಷ್ಟಿಕರ್ತನ ಒಳತಂತ್ರವೋ ತಿಳಿದು ನೋಡು ಎನ್ನುತ್ತಾರೆ. 52ನೇ ಕಗ್ಗ ಸೊಗಸಿನ ಮೂಲ ಯಾವುದು. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಆಕಾಶದ ನೀಲಿ ಬಣ್ಣವು ನಮ್ಮ ಕಣ್ಣುಗಳಿಗೆ ಸೋಗ ನೀಡುವಂತೆ ಮುಳುಗುವ ರವಿಯ ಕೆಂಬಣ್ಣ ಏಕೋ ಸೋಗ ನೀಡದು. ಹಾಗಾದರೆ ಸೊಗಸಿನ ಮೂಲ ಯಾವುದು? ನೀಲಿ ಬಣ್ಣವೋ ಕೆಂಪು ಬಣ್ಣವೋ? ಇಲ್ಲ ನಮ್ಮ ಮನಸ್ಸು ಎನ್ನುತ್ತಾರೆ. 53ನೇ ಕಗ್ಗ ಕಾರಣ ಹಲವು. ಡಿ.ವಿ.ಜಿ. ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ: ಹುಲ್ಲಿಗೆ ಇರುವ ಹಸಿರು ಎಲ್ಲಿಂದ ಬಂದಿತು? ಬೇರಿನಿಂದಲೇ, ಮಣ್ಣಿನಿಂದಲೇ, ಸೂರ್ಯ ಚಂದ್ರರಿಂದಲೇ, ನೀರಿನಿಂದಲೇ? ಇಲ್ಲ, ಅದು ನಿನ್ನ ಕಣ್ಣಿನ ಪುಣ್ಯವು. ಗುಣಕ್ಕೆ ಕಾರಣ ಒಂದಲ್ಲ, ಹಲವು ವಸ್ತು ವ್ಯಕ್ತಿಗಳಿಗೆ ಬಣ್ಣ, ಗುಣ, ಸ್ವಭಾವಗಳು ಹಲವು ರೀತಿಯಿಂದ ಉಂಟಾಗುತ್ತದೆ ಎನ್ನುತ್ತದೆ. 54ನೇ ಕಗ್ಗ
ಕರ್ಕಶಂಕುಶ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಕಾರ್ಯ ಮತ್ತು ಕಾರಣದಿಂದ ಸ್ವಲ್ಪವೂ ಫಲವಿಲ್ಲ. ನಮ್ಮಯ ಕರ್ಕಶದ ತರ್ಕವೆಂಬ ಅಂಕುಶಕ್ಕೆ ತತ್ವ ಸಿಗದು. ಆಗ ಈಗ ಸೂಕ್ಷ್ಮವಾದ ಅನುಭವಗಳಿಂದ ಸುಳಿಯುವುದು, ನಿರ್ಮಲ ಚಿತ್ತದಿಂದ ನೋಡುವವರಿಗೆ ಅರಿವಾಗುವುದು ಎನ್ನುತ್ತಾರೆ. 55ನೆಯ ಕಗ್ಗ ಅಂತರದ ಅನುಭವ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಕುರುಡನು ಸೂರ್ಯ ಚಂದ್ರರನ್ನು ಕಣ್ಣಿಂದ ಕಾಣಬಲ್ಲನೆ, ಆತ ತಂಪು ಬಿಸಿ ಕಿರಣಗಳ ಸ್ಪರ್ಶದಿಂದ ಅರಿಯಬಲ್ಲವನಷ್ಟೇ. ಹಾಗೆಯೇ ಮಾನವನು ಅಂತರ ಅನುಭವದಿಂದ ದೇವರ ಮಹಿಮೆಯನ್ನು ಅರಿಯಲು ಸಾಧ್ಯ ಎನ್ನುತ್ತಾರೆ. 56ನೆಯ ಕಗ್ಗ ಹೃದಯ ಸಂತೆ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಮೇಲಿನಿಂದ ತಾರೆಗಳ ಜಯಘೋಷ ಕೇಳಿಬರುವುದು, ಸುತ್ತಲಿಂದ ಭೂಲೋಕದ ಕೂಗಾಟ ಕೇಳಿಬರುವುದು, ತಳದಿಂದ ಉಳಿದ ಮೂಳೆಗಳ ಅಳುವು ಕೇಳಿಬರುವುದು. ನಮ್ಮ ಹೃದಯವು ಈ 3 ಧ್ವನಿಗಳನ್ನು ಮೇಳೈಸುವ ಸಂತೆಯಾಗಿದೆ ಎನ್ನುತ್ತಾರೆ. 57ನೆಯ ಕಗ್ಗ ಯೋಗಾಂತರಂಗ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ನಮ್ಮ ಅಂತರಂಗವು ಯೋಗ ಸಂಬಂಧದಿಂದ ಆಗುಂಬೆಯ ಸೂರ್ಯಾಸ್ತಮಯ ದೃಶ್ಯವನ್ನು ಅಥವಾ ದ್ರೋಣ ಪರ್ವತದ ಉದಯ ಸೊಬಗನ್ನು, ತ್ಯಾಗರಾಜರ ಗಾನಾಮೃತವನ್ನು, ವಾಲ್ಮೀಕಿಯ ಕಾವ್ಯಾಮೃತವನ್ನು ಅಂಕುರಗೊಳಿಸಿ ಅನುಭವ ಸತ್ಯ ನೀಡುವವು ಎಂದಿದ್ದಾರೆ. 58ನೆಯ ಕಗ್ಗ ಒಳದನಿ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಬೆಟ್ಟ ಕಣಿವೆಗಳ ವೈಚಿತ್ರ ಬೆರಗುಗೊಳಿಸುವವು, ಪ್ರಕೃತಿಯ ವಿಕೋಪ ಭಯ ಮೂಡಿಸುವವು, ಗೆಳೆಯರ ಸ್ನೇಹ ಒಲವು ಮೂಡಿಸುವವು, ನಲ್ಲೆಯ ಅಗಲಿಕೆಗೆ ವಿರಹ ತರುವುದು. ಇವೆಲ್ಲ ಮನಕುಲುಕುವ ಅಂದರೆ ಅಂತರಂಗದ ವಾಣಿಯೊಂದು ಈ ತಕಲಾಟನಿಗೆ ಮಾನವನು ಶಾಂತಗೊಳಿಸುವುದು ಎನ್ನುತ್ತಾರೆ. 59ನೆಯ ಕಗ್ಗ ಬೊಮ್ಮನ ಅನುವಾದ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ದೈವದ ಮಹಾ ಅದ್ಭುತಗಳನ್ನು ಮನವರಿಕೆ ಮಾಡಿಕೊಳ್ಳಲು ನಮಗೆ ಮಂತ್ರ ತಂತ್ರ ಸಿದ್ಧಿಗಳ ಆಧಾರವೂ ಬೇಕಿಲ್ಲ. ಮಾನವರಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಮಹಾಗುಣವೇ ಸಾಕು. ಅದು ಬ್ರಹ್ಮ ಮಾಡಿದ ಅನುವಾದವೇ ಆಗಿದೆ ಎನ್ನುತ್ತಾರೆ. 60ನೆಯ ಕಗ್ಗ ಮನದ ರಾಜ್ಯ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ದೆಹಲಿಯಲ್ಲಿ ಗ್ರೀಸ್ನ ಕಾವ್ಯಗಳನ್ನು ವ್ಯಾಸಂಗ ಮಾಡುವವರು, ಆಕ್ಸ್ಫರ್ಡ್ನಲ್ಲಿ ಕಾಶಿಯ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡುವರು. ಮಾನವ ಎಂಬ ರಾಜ್ಯದಲ್ಲಿ ದೇಶ ಕಾಲ ವಿಭಾಗಗಳಿಲ್ಲ, ಅಲ್ಲಿ ಬ್ರಹ್ಮನೇ ಉಸಿರು ಎನ್ನುತ್ತಾರೆ. 61ನೆಯ ಕಗ್ಗ ಪ್ರೇಕ್ಷಾಪರಬ್ರಹ್ಮ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ತಾರ ಸಮೂಹದ ಆಚೆಯಿಂದ ತೇಲಿ ಬರುವ ಧ್ವನಿ, ಎದೆಯ ಗುಹೆಯಿಂದ ಮೂಡಿ ಬಂದ ಧ್ವನಿ, ಈ 2 ಧ್ವನಿಗಳು ನಮ್ಮಲ್ಲಿ ಒಂದುಗೂಡಿದರೆ ಸಾಕು, ಆಗ ಪರಬ್ರಹ್ಮನು ಸಾಕ್ಷಾತ್ಕಾರವಾಗುವುದು ಎನ್ನುತ್ತಾರೆ. 62ನೆಯ ಕಗ್ಗ ಅಸಮರ್ಥತೆ ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ. ಭೌತ ವಿಜ್ಞಾನಿಯು ಸೂರ್ಯ ಚಂದ್ರ ನಕ್ಷತ್ರ ಭೂಮಿಗಳ ಚಲನೆಯು ರೀತಿಯನ್ನು ಚಲಿಸುವ ವೇಗ ಶಕ್ತಿಗಳನ್ನು ಗುಣಿಸಿ ಹೇಳಬಲ್ಲನು. ಆದರೆ ಆತ ನಮ್ಮ ಪ್ರೀತಿ ರೋಷಗಳನ್ನು ಅಳೆಯಲಾರನು. ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದ ಚೇತನವನ್ನು ತಿಳಿಯಲಾರನು ಎನ್ನುತ್ತಾರೆ. 63ನೆಯ ಕಗ್ಗ ಹೊರಟು ಭಾಷೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಪರದ ಸತ್ವರೂಪವನ್ನು ಮಾನವರ ಭಾಷೆ ಯಥಾವತ್ತವಾಗಿ ವರ್ಣಿಸಲಾರದು. ಹಾಗೆಯೇ ನಮ್ಮೊಳಗಿನ ಭಾವನೆಗಳನ್ನು ಸಹ ಅದು ಅರಿಯಲಾರದು. ಪರಬ ಅನುಭವವನ್ನು ಅನುಭವಿಗಳ ಒಳಕಿವಿಗೆ ಭಾಷೆ ಮುಟ್ಟಿಸಲಾರದು. ಭಾಷೆಯ ಹೊರಟು ಸಾಧನವಷ್ಟೇ ಎನ್ನುತ್ತಾರೆ. 64ನೇ ಕಗ್ಗ ನಿತ್ಯ ಭೋಜನ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಮನದ ಅನುಭವ ಭಾವ ಸಂಭವಾದಿಗಳು ಎಂದು ಬತ್ತಲಾರವು. ಅವುಗಳನ್ನು ವಿಚಾರ ವಿಮರ್ಶೆಗಳ ಹೊನಿಕೆಯಿಂದ ಕೊಟ್ಟಿದರೆ ತತ್ವವೆಂಬ ಅಕ್ಕಿ ದೊರಕುವುದು. ವಿವೇಚನೆಯಿಂದ ಬೇಯಿಸಿದರೆ ತತ್ವವೆಂಬ ಪಕ್ವವನ್ನು ಲಭಿಸಿ ನಮಗೆ ದಿನ ಸತ್ಯದ ಆಹಾರವಾಗುವುದು ಎನ್ನುತ್ತಾರೆ. 65ನೆಯ ಕಗ್ಗ ಸಾಕ್ಷಾತ್ಕಾರ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಪುಸ್ತಕದಿಂದ ದೊರೆತ ಜ್ಞಾನ, ಶಿರದಲ್ಲಿ ಧರಿಸಿದ ಮಣಿ, ಚಿತ್ತದಲ್ಲಿ ಬೆಳೆದ ಜ್ಞಾನ, ಮರ ಧರಿಸಿದ ಹೂವು ಸಾಕ್ಷಾತ್ಕಾರವಾಗುವುದು ವೀಕ್ಷಣೆಯಿಂದ ಮಾತ್ರ, ಶಾಸ್ತ್ರೀಯತನದಿಂದ ಅಲ್ಲ ಎನ್ನುತ್ತಾರೆ. 66ನೇ ಕಗ್ಗ ಅರೆ ಬುದ್ಧಿವಂತಿಕೆಯ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ದೇವರ ಸೃಷ್ಟಿಯಲ್ಲಿ ರೂಪುಗೊಂಡ ಬಹುಭಾಗ ವ್ಯರ್ಥವೆಂದು ಎನಿಸುವುದು ಕ್ರಿಮಿ ಕೀಟಗಳ ಏಕೆ ಬೇಕಿತ್ತು? ಈ ರಚನೆಯ ಅರ್ಥವು ವ್ಯರ್ಥವೇ ಸರಿ. ಬ್ರಹ್ಮ ಆಲೋಚಿಸಿದ ಮಾಡಿದ ವ್ಯರ್ಥ ಸೃಷ್ಟಿ ಎಂದು ನಾವು ಭಾವಿಸಿದರೆ ಅದು ಅರೆ ಬುದ್ಧಿವಂತಿಕೆ ಎಷ್ಟೇ ಎನ್ನುತ್ತಾರೆ. 67ನೆಯ ಕಗ್ಗ ಕಠಿಣ ಸಮಸ್ಯೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಸೃಷ್ಟಿಕರ್ತನು ರೂಪಿಸಿದ ಲಿಪಿಯಲ್ಲಿ ನಮ್ಮದು ಇಲ್ಲ. ನಮ್ಮ ಗಮನಕ್ಕೆ ಬಂದಿರುವುದು ಅದರಲ್ಲಿ ಒಂದು ಎಳೆ ಮಾತ್ರ. ಇಷ್ಟಕ್ಕೆ ನಾವು ಲಾಭ ನಷ್ಟದ ಲೆಕ್ಕಾಚಾರ ಹಾಕುವುದು
ಅದೊಂದು ಅತಿ ಕಠಿಣದ ಸಮಸ್ಯೆಯಾಗಿದೆ ಎನ್ನುತ್ತಾರೆ. 68ನೇ ಕಗ್ಗ ಬಾಳು ರಹಸ್ಯ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ನಾವು ಕಂಡ ಬೆಳಕು ಅರ್ಧವಷ್ಟೇ, ದೊರೆತ ಸುಳಿವು ಕೂಡ ಅರ್ಧ, ಇನ್ನು ತಿಳಿದಿರುವ ತಿಳಿವು ಕೂಡ ಅರ್ಧವೇ, ಉಳಿದರ್ಧ ಅರಿಯುವ ತನಕ ಪರಿಪೂರ್ಣತೆಯು ದೊರಕಲಾರದು, ಸೃಷ್ಟಿಯ ಪೆಟ್ಟಿಗೆಯೊಳಗೆ ಗುಟ್ಟನ್ನು ಹೇಳಬಾರದು, ಬಾಳು ಎಲ್ಲ ರಹಸ್ಯವಾದದ್ದು ಎನ್ನುತ್ತಾರೆ. 69ನೇ ಕಗ್ಗ ಪಕ್ವತೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ, ನಾವು ಹೆಸರನ್ನೇ ತಿಳಿಯದ ಗಿಡಗಳಲ್ಲಿ ರಸ ಗಂಧಗಳು ಇರುವುದಿಲ್ಲವೇ? ಇದ್ದೇ ಇರುತ್ತವೆ. ಬಿಸಿಲ ಕಿರಣಗಳ ಸೋಕಿ ಪಕ್ವತೆಗೊಳಿಸಿದರೆ ಸುಗಂಧ ತಾನಾಗಿಯೇ ಹೊರಹೊಮ್ಮುತ್ತದೆ. ಆಗ ಗಾಳಿ ದಿಕ್ಕುಗಳಿಗೆ ಕೊಂಡೊಯ್ದು ಹರಡುತ್ತದೆ. ಈ ಗುಣಧರ್ಮವನ್ನು ನಾವು ತಿಳಿದಿದ್ದೇವೆಯೇ ಎನ್ನುತ್ತಾರೆ. 70ನೇ ಕಗ್ಗ ರಸತಂತ್ರ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಭೂಮಿ ತಾಯಿ ಮಡಿಲಲ್ಲಿ ಕವಿದ ರಸ ವಾಸನೆಗಳೆಲ್ಲ ಆವಿಯಾಗಿ ಮುಗಿಲನ್ನು ಸೇರುವವು, ನಂತರ ಮಳೆಯಾಗಿ ಮತ್ತೆ ಇಳಿಗೆ ಸುರಿಯುವವು, ಚೆಲುಮೆ ಬಾವಿಗಳಲ್ಲಿ ಒಮ್ಮೆ ಮಾನವರನ ಹೊಟ್ಟೆ ಸೇರುವುದು. 71ನೇ ಕಗ್ಗ ನಂಟುಗಳ ಗಂಟು. ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳಿದ್ದಾರೆ, ಸೂರ್ಯನಿಗೂ ಕಿರಣಕ್ಕೂ ಒಂದು ನಂಟು ಇರುವಂತೆ ಆಕಾಶಕ್ಕೂ ನೀರಿಗೂ ಉಂಟು, ಹಾಗೆಯೇ ಭೂಮಿಗೂ ಚಲನೆಗೂ ನಂಟು ಉಂಟು, ಗಾಳಿಗೂ ಉಂಟು, ಈ ವಿಶ್ವವು ನಾನಾ ನಂಟುಗಳ ಗಂಟು ಆಗಿರುವುದು ಎನ್ನುತ್ತಾರೆ. 72ನೇ ಕಗ್ಗ ನಂಟು. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಈ ಪ್ರಪಂಚದಲ್ಲಿ ಇರುವರೆಲ್ಲರೂ ಒಂದಲ್ಲ ಒಂದು ರೀತಿಯ ನೆಂಟರು. ಈ ಬಾಂಧವ್ಯದ ಜಡೆಯ ಬೆಳೆಸುವಂತೆ ಯಾವನು ಮಾಡುವನು ಹೇಳಿ? ಜೀವಿಗಳಿಗೂ ನಂಟು, ಜಡ ಚೇತನಗಳಿಗೂ ನಂಟು, ಈ ನಂಟು ಯಾವುದಕ್ಕೆ ಅಂಟಿಲ್ಲ ಎನ್ನುವುದರ ಬಗ್ಗೆ ಹೇಳಿದ್ದಾರೆ. 73ನೇ ಕಗ್ಗ ನಂಟು ಅಥವಾ ಗಂಟು. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಬ್ರಹ್ಮ ನಿರ್ಮಿತ ಜಗತ್ತು ನಂಟು, ತಂಟೆಗಳ ಗುಂಟಾಗಿದೆ, ಇವುಗಳ ಗೋಡೆಯು ನನಗಿಲ್ಲ ಎಂದು ಹೇಳಬೇಡ. ಒಳ ಜಗಕ್ಕೆ ಮಾತ್ರವೇ ನೀನು ಒಂಟಿಯಾಗಿರುವೆ, ಹೊರ ಜಗತ್ತಿಗೆ ಬಂಟನಾಗಿರುವೆ, ಆದ್ದರಿಂದ ನೀನು ನಿನ್ನ ಜೀವನವನ್ನು ಲೋಕಕ್ಕೆ ಹೊಂದಿಸಿಕೊಂಡು ಬದುಕು ಎನ್ನುತ್ತಾರೆ. 74ನೇ ಕಗ್ಗ ಮಾಯೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಒಮ್ಮೆ ಬ್ರಹ್ಮನಿಗೆ ಕೆಲಸವಿಲ್ಲದೆ ಒಂಟಿತನ ಕಾಡಿ ಬೇಸರಕ್ಕೆ ಆಯಿತಂತೆ. ಆಗ ನಾನು ಕೋಟಿ ಕೋಟಿ ರೂಪದಿಂದ ಕಾಣಿಸುವೆನು ಎಂದು ಪ್ರಕಟಿಸಿದನಂತೆ. ಅವನ ಬಯಕೆಯೇ ಮಾಯೆ, ನಾವೆಲ್ಲರೂ ಆ ಮಾಯೆಯಲ್ಲಿಯೇ ಮುಳುಗಿದ್ದೇವೆ ಎನ್ನುತ್ತಾರೆ. 75ನೇ ಕಗ್ಗ ನೊರೆ ಸೃಷ್ಟಿ. ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ, ತನಗೆ ಜೀವವಿತ್ತ ಬೀಜವನ್ನು ಇಲ್ಲವಾಗಿಸು, ಮರವು ವಿಸ್ತರಿಸುವಂತೆ ಸೃಷ್ಟಿಯು ತನ್ನ ಮೂಲವನ್ನೇ ಮರೆಮಾಚಿ ಮರೆಯುವುದು, ನೊರೆಯು ಸೃಷ್ಟಿಯಷ್ಟೇ, ಅಲೇ ಬ್ರಹ್ಮನೇ ಎನ್ನುತ್ತಾನೆ. 76ನೇ ಕಗ್ಗ ಸರಸ ಮತ್ತು ವಿರಸದಲ್ಲಿ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಒಂಟಿಯಾಗಿದ್ದ ಬ್ರಹ್ಮನು ಅನೇಕವಾಗಲು ಬಯಸಿದನು, ವಿಶ್ವವಾಗಿ ವಿರಾಜಿಸಿದ್ದಾನೆ, ಮಹಿಮೆಯಿಂದ ಮೆರೆದಿದ್ದಾನೆ, ಪ್ರಕೃತಿಯು ಪಾತ್ರ ವಹಿಸಿದೆ, ಮಾಯೆಯ ಸರಸ ವಿರಾಸ ವ್ಯಾಪಾರಗಳಲ್ಲಿ ಬ್ರಹ್ಮನು ನಿರ್ಲಿಪ್ತನಾಗಿ ವಿವರಿಸುತ್ತಿದ್ದಾನೆ ಎನ್ನುತ್ತಾರೆ. 77ನೇ ಕಗ್ಗ ರತ್ನವೇ ಬ್ರಹ್ಮ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ತನ್ನ ಕಾಂತಿಯನ್ನು ಸ್ಮರಿಸಿ ಮೈಮರೆತು ರತ್ನವೇ ಬ್ರಹ್ಮ, ತನ್ನ ಬಣ್ಣದ ಗರಿಗಳ ಚೆಲುವಿಗೆ ಸೋತ ನವಿಲು, ತನ್ನನ್ನು ತಾನೇ ಮರೆಯುವಂತೆ ಬ್ರಹ್ಮನನ್ನು ತನ್ನ ಸೃಷ್ಟಿ ಸೊಬಗಿನ ಸೋತು ತನ್ನನ್ನು ತಾನೇ ಮರೆಮಾಚಿದ್ದಾನೆ ಎನ್ನುತ್ತಾರೆ. 78ನೇ ಕಗ್ಗ ಬ್ರಹ್ಮಲೀಲೆ. ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ, ತರುಣಿಯು ತನ್ನ ಒಡವೆಗಳನ್ನು ಧರಿಸುತ್ತಾ ತೆಗೆಯುತ್ತಾ ಕನ್ನಡಿಯಲ್ಲಿ ತಾನೊಂದನ್ನು ನೋಡಿಕೊಳ್ಳುತ್ತಾ ವಿಲಾಸದಲ್ಲಿ ಮೈಮರೆಯುವಂತೆ ವಿಶ್ವದಲ್ಲಿ ಬ್ರಹ್ಮನು ಮೈಮರೆಯುವನು ಎನ್ನುತ್ತಾನೆ. 79ನೇ ಕಗ್ಗ ಬ್ರಹ್ಮನಾಟ. ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳಿದ್ದಾರೆ, ಬಾಲಕನು ಬರೆಯುವ ಕಪ್ಪು ಹಲಿಗೆಯನ್ನು ಒಡೆದು ಅದನ್ನು ಮರಳಿ ಜೋಡಿಸಲು ಯತ್ನಿಸಿ ವೃತ್ತಾಶ್ರಮ ಪಡುವಂತೆ ಪರಬ್ರಹ್ಮನು ಜಗವನ್ನು ಸರಿಪಡಿಸುವ ಆಟದಲ್ಲಿ ಮೈಮರೆತಿದ್ದಾನೆ ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು. 80ನೇ ಕಗ್ಗ ಚೀಟಿ ಆಟ. ಗಂಜಿಪ್ ಮತ್ತು ಇಸ್ಪೇಟ್ ಆಟಗಳು ಚೀಟಿ ಆಟವೆನಿಸುತ್ತವೆ. ಒಬ್ಬನೇ ವಿನೋದಕ್ಕಾಗಿ ಇಸ್ಪೇಟ್ ಆಟ ಆಡಬೇಕೆನಿಸಿದಾಗ ಎಲೆಯನ್ನು ಹಾಕಿ ಎದುರಾಳಿ ಇರುವಂತೆ ಭಾವಿಸಿ ಆತನ ಪರವಾಗಿ ತಾನೇ ಆಟ ಆಡಬೇಕೆನಿಸುತ್ತದೆ. ದ್ವಿಪಾತ್ರ ವಹಿಸುತ್ತಾನೆ. ಹಾಗೆಯೇ ಬ್ರಹ್ಮನ ಸೃಷ್ಟಿಯಲ್ಲಿ ಜೀವಿಗಳ ಜಾಗದಲ್ಲಿ ಕುಳಿತು ತನ್ನನ್ನು ತಾನೇ ಮೈಮರೆತಿದ್ದಾನೆ ಎನ್ನುತ್ತಾರೆ. 81ನೇ ಕಗ್ಗ ಬ್ರಹ್ಮನ ಲೀಲೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಬ್ರಹ್ಮನು ಜೀವಾಕೃತಿಯನ್ನು ತೊಳೆದು ತನ್ನನ್ನು ತಾನೇ ಮೈಮರೆತಂತೆ ಇರುವನು. ಹಾಗಾದರೆ ಅವನು ಮೈಮರೆತಿರುವನೇ? ಖಂಡಿತ ಇಲ್ಲ. ಹುಡುಕುವ ರೀತಿಯಲ್ಲಿರುವುದು, ದೊರೆತ ನಂತರ ಸುಖದಂತೆ ತೋರುವುದು,
ದೊರಕುವ ತನಕ ಮಾತ್ರ ಆಯಾಸ ತಪ್ಪದು ಎನ್ನುತ್ತಾರೆ. 82ನೆಯ ಕಗ್ಗ ಕಣ್ಣು ಮುಚ್ಚಲೆಯ ಆಟ. ಟಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಬನ್ನಿರೆಲ್ಲ ಕಣ್ಣು ಮುಚ್ಚಲೆಯ ಆಟವನ್ನು ಆಡೋಣ, ಬೇಗ ನನ್ನನ್ನು ಮುಟ್ಟಲು ಬನ್ನಿ ಮಕ್ಕಳೇ, ಆಟವನ್ನು ಬೇಡ ಎನ್ನುವರನ್ನು ನಾನು ಬಿಡುವೆನು ಎನ್ನುವ ಅಜ್ಜಿಯಂತೆ ಬ್ರಹ್ಮನು ಕರೆಗೂಡುವನು ಎನ್ನುತ್ತಾರೆ. 83ನೆಯ ಕಗ್ಗ ಚಿಂತೆ ಕವಿದಾಗ. ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ: ಮನಸ್ಸಿಗೆ ಚಿಂತೆ ಕವಿದಾಗ ಮಾನವ ಹುಚ್ಚನಂತಾಗುವನು, ಎದುರಲ್ಲಿ ಯಾರೇ ಇಲ್ಲದಿದ್ದರೂ ವಾದಿಸುವನಂತೆ, ಏನನ್ನು ಬಡಬಡಿಸುತ್ತಾ ಕೈಸನ್ನೆ ಮಾಡುವನು, ಬಹುಪಾತ್ರ ಅಭಿನಯವನ್ನು ಮಾಡುವನು ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು. 84ನೆಯ ಕಗ್ಗ ಬ್ರಹ್ಮನ ಚೆಂಡಿನಾಟ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಪರಬ್ರಹ್ಮನು ಅಣುವನ್ನು, ಪಂಚಭೂತಗಳನ್ನು, ಧರೆ ನಕ್ಷತ್ರಾದಿಗಳನ್ನು, ಆಕಾಶವನ್ನು ಸೃಷ್ಟಿಸಿ ಒಮ್ಮೆ ಬಿಗಿದು ಇನ್ನೊಮ್ಮೆ ಸಡಿಲಿಸಿ ಕುಣಿಸುತ್ತಿರುವನು, ಅಲ್ಲದೆ ಅವುಗಳಲ್ಲಿ ಹುದುಕಿ ತಾನೇ ರೂಪಿಸಿದ ಚೆಂಡನ್ನು ಕುಣಿಸುತ್ತಾ ಆಡುತ್ತಿರುವನು ಎನ್ನುತ್ತಾರೆ. 85ನೆಯ ಕಗ್ಗ ಜೀವಕಥೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಆದಿ ಅಂತ್ಯಗಳ ನಡುವಿನ ಜೀವಕಥೆಯು ಆಕಾಶದ ಬಯಲಿನಲ್ಲಿ ಮನವೆಂಬ ಗುಹೆಯಲ್ಲಿ ಅನಂತವಾದದ್ದಾಗಿದೆ, ಒಡೆಯನೊಬ್ಬನು ಪೀಪಿಗಳ ಊದುವನು, ಜೀವಕಥೆಯು ನೀರುಗಳೆಯಷ್ಟೇ ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು. 86ನೆಯ ಕಗ್ಗ ರಸಿಕ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಆಕಾಶವೇ ತಲೆದೂಗಲಾಗಿ, ಚಂದ್ರ ತಾರೆಗಳೇ ಹೂವಾಗಿ, ಜಗವೆಲ್ಲ ದೇಹವಾಗಿ, ಮಾಯೆಯು ಹೆಣ್ಣಾದರೆ ಭಗವಂತ ರಸಿಕನಾಗಿ ರುದ್ರತಾಂಡವನಾಡುವನು, ನಗುತ್ತಾ ಬೊಬ್ಬೆ ಬಿಡುವನು ಎನ್ನುತ್ತಾನೆ ಡಿ ವಿ ಜಿ ಗುಂಡಪ್ಪನವರು. 87ನೆಯ ಕಗ್ಗ ಬೊಮ್ಮನ ವಿಲಾಸ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಬೆಳವಣಿಗೆ, ಪ್ರಕಾಶ, ಪ್ರಗತಿ, ವಿಕಾರ, ಸಡಗರ ಮುಂತಾದವುಗಳಲ್ಲಿ ಬೆಳಕು ಮತ್ತು ಬೆಳಕಿನ ವೇಗಗಳು ಕಾಲ ಮತ್ತು ದಿಕ್ಕುಗಳಾಗಿ ಸಂಚರಿಸುತ್ತಾ ಜಗತ್ತಿಗೆ ಒಂದು ಸಂವಹನ ಶಕ್ತಿಯಾಗಿವೆ, ಇದು ಬ್ರಹ್ಮನ ವಿಲಾಸವೇ ಆಗಿದೆ ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು. 88ನೆಯ ಕಗ್ಗ ಉಜ್ವಲತೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ವಿಶ್ವ ವಿಸ್ತಾರ ಚಲನೆಯು ಅದು ಮಾಯಬ್ರಹ್ಮಣೇ ಆಗಿದೆ, ವಿಚಾರ ಮಾಡಿ ನೋಡಿದರೆ ಅದು ಪರಬ್ರಹ್ಮನ ಪವಾಡವೇ ಆಗಿದೆ, ಪಳರಿಸಿ ಬೆಳಗುವ ಸಹಜ ಗುಣವೇ ವಜ್ರದಲ್ಲಿರುವಂತೆ ಆ ಬ್ರಹ್ಮನಲ್ಲಿಯೂ ಕೂಡ ಉಜ್ವಲತೆ ಸಹಜವಾಗಿರುತ್ತದೆ ಎನ್ನುತ್ತಾರೆ. 89ನೆಯ ಕಗ್ಗ ಸೃಷ್ಟಿಲಯದ ಕಥೆ. ಇದೊಂದು ಸೃಷ್ಟಿಯ ಚಿದಂಬರ ರಹಸ್ಯ. ಇದರ ಗಹನತೆಯನ್ನು ಧರಿಸಿ ಅದರ ಬಗ್ಗೆ ಸೃಷ್ಟಿಯ ಮೊದಲ ದಿನ ಯಾವುದೆಂದು ಈ ಜಗಕ್ಕೆ ಗೊತ್ತೇ? ಆದಿ ಕೊನೆಯ ಕತೆ ಸುಲಭವಾಗಿ ಅರಿಯುವಂತಾಗುವುದು ರೂಪುಗೊಂಡಿದೆ. ಆಮೆಯೊಂದು ತನ್ನ ಕಾಲು ತಲೆಗಳನ್ನು ಚಾಚಿಕೊಂಡಾಗ ಸೃಷ್ಟಿ, ಅದು ಮುದುಡಿಕೊಂಡಾಗ ಲಯವಂತೆ. 90ನೆಯ ಕಗ್ಗ ವಿಶ್ವಕಥೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಇರುವಿಕೆಗೆ ಮೊದಲು ಯಾವುದು? ಸೃಷ್ಟಿಯ ಮೊದಲು ಎಂದು. ಅಸಂಖ್ಯಾತ ಸಾಗರದ ಅಲೆಗಳಲ್ಲಿ ಮೊದಲು ಯಾವುದು? ಬೀಸುವ ಗಾಳಿಗೆ ಕೊನೆಯ ನೆಲೆ ಯಾವುದು? ಇದಕ್ಕೆ ಮೊದಲಿಲ್ಲ, ಕೊನೆಯಿಲ್ಲ, ವಿಶ್ವದ ಕಥೆಯೂ ಸಹ ಹಾಗೆಯೇ ಇದೆ ಎನ್ನುತ್ತಾರೆ. 91ನೆಯ ಕಗ್ಗ ವಿಶ್ವಚರಿತ್ರೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ವಿಶ್ವಚರಿತ್ರೆ ವಿಚಿತ್ರವಾದದ್ದಾಗಿದೆ. ಕಮಲವು ಬೆಳಕಿನ ಕಾಲದಲ್ಲಿ ಅರಳಿ ಸಂಜೆಯಾಗುತ್ತಲೇ ಮೊಗ್ಗಾಗಿ ಮುದುರುವುದು, ಮತ್ತೆ ಬೆಳಗಾಗುತ್ತಲೇ ಮರಳಿ ಅರಳುವುದು. ಹಾಗೆಯೇ ವಿಶ್ವವು ಪ್ರಪಂಚನ ಅಂಕುಚನ ಪ್ರವರ್ತನಗಳಿಂದ ಹಿಗ್ಗಿ ಕುಗ್ಗಿ ತಿರುಗುವುದು ಎನ್ನುತ್ತಾರೆ ಡಿ ವಿ ಜಿ ಗುಂಡಪ್ಪನವರು. 92ನೆಯ ಕಗ್ಗ ನಿತ್ಯ ಹೊಸತನ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ದೃಷ್ಟಿ ಎಲೆ ಮೀರಿ ಒಂದು ಅನಂತವಾದ ಸತ್ಯವು ಅಲೆ ಅಲೆಯಾಗಿ ಎತ್ತಲಿಂದಲೂ ಬೀಸುತ್ತಿದೆ. ಬೀಸುವ ವಿಚಾರ ಗುಟ್ಟಾಗಿ ಉಳಿದಿದೆ, ಆದರೂ ಅದು ನವನವೀನತೆಯನ್ನು ನಿರಂತರವಾಗಿ ಪ್ರಸರಿಸುತ್ತಿದೆ. ಇದು ನಿತ್ಯದ ತನವಾಗಿದೆ ಎನ್ನುತ್ತಾರೆ. 93ನೆಯ ಕಗ್ಗ ಬೊಮ್ಮಲೀಲೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಜಗತ್ತು ಜ್ವಾಲೆಗಳ ಮಾಯೆಯಾಗಿದೆ, ಜ್ವಾಲೆಗಳು ತಾಂಡವ ನೃತ್ಯ ಮಾಡುತ್ತಿವೆ. ಪರಬ್ರಹ್ಮನು ನೃತ್ಯನಿಂದ ಹೊಂದಲು ಜೀವರೂಪಿಯಾಗಿದ್ದಾನೆ. ತಾಳ ಲಯ ಮೇಳದಲ್ಲಿ ಬ್ರಹ್ಮನು ಒಮ್ಮೆ ರಭಸದಿಂದ ಇನ್ನೊಮ್ಮೆ ತಲ್ಲೀನನಾಗಿ ಇರುವನು ಎನ್ನುತ್ತಾರೆ. 94ನೆಯ ಕಗ್ಗ ಬ್ರಹ್ಮನ ಲೀಲಾಪ್ರಿಯ. ಬ್ರಹ್ಮನಾಟ ಮಾಯೆಯಿಂದ ಕೂಡಿದೆ, ನೃತ್ಯದ ಗತಿ ಕೇವಲ ತೋರಿಕೆಯಾಗಿದೆ. ಕುಟ್ಟು ಅರಿತವನಿಗೆ ಭ್ರಾಂತಿ, ಹಾಕಿದರೆ ತನ್ಮಯತೆ, ಮೇಲೆ ನೋಡಿದರೆ ನಿಯಮಪಾಲಕ. ಒಟ್ಟಾರೆ ಪರಬ್ರಹ್ಮ ಲೀಲಾಪ್ರಿಯನಾಗಿದ್ದಾನೆ, ಜಗತ್ತಿನೊಂದಿಗೆ ಹಲವು ವಿಧಿಯಾಟ ಆಡುತ್ತಿರುವನು. ಬ್ರಹ್ಮನು ನಿಜವಾಗಿಯೂ ಶ್ರೇಷ್ಠ ಕ್ರೀಡಾಪಟನಾಗಿದ್ದಾನೆ ಎಂದು ಡಿ ವಿ ಜಿ ಗುಂಡಪ್ಪನವರು ಹೇಳುತ್ತಾರೆ. 95ನೆಯ ಕಗ್ಗ ಅವರವರ ಭಾವಕ್ಕೆ. ವಿಷ್ಣುವು ಕೃಷ್ಣನಾಗಿ ಹಲವರಿಗೆ ಪ್ರಿಯನಾದರೆ ದುಷ್ಟರಿಗೆ ಚಕ್ರಧಾರಿಯಾಗಿ ನರಸಿಂಹನಾಗಿ ಕಾಣುತ್ತಾನೆ. ಪ್ರೇಮಿಸುವವರಿಗೆ ಇಂದ್ರನಾದರೆ ಶಿವನ ವೈರಿಗಳಿಗೆ ವಿಕಾರ ರುದ್ರನಾಗಿ ಕಾಣುತ್ತಾನೆ.
ಹೇಮವತ ಶಿವೆ ವೈರಾಗಿಗಳಿಗೆ ದುರ್ಗೆಯಾಗಿ ಕಾಣುತ್ತಾಳೆ. ಹೀಗೆ ಪ್ರೇಮಿಸುವ ದ್ವೇಷಿಸುವ ಮಂದಿಗೆ ವಿಧ ವಿಧವಾಗಿ ಕಾಣುವ ವಸ್ತು ಮಾತ್ರ ಒಂದೇ ಆಗಿದೆ. 96ನೆಯ ಕಗ್ಗ ಬ್ರಹ್ಮಕೃತ್ಯ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ತಾಂಡವ ನೃತ್ಯದ ನೆಲೆಯಾದ ಬ್ರಹ್ಮಾಂಡದಲ್ಲಿ ಸತ್ಯ ಏನೆಂಬುದು ಏನು? ಬಾಳ ಸಮುದ್ರದಲ್ಲಿನ ಅಲೆಗಳ ನೃತ್ಯವೇ ಸತ್ಯ, ಸುಳ್ಳು ಎಂಬುದು ಮಿಥ್ಯ, ಜೀವನಾಟಕ ಮಾತ್ರ ಸತ್ಯ, ಇದು ಸೃಷ್ಟಿಕರ್ತನಾದ ಬ್ರಹ್ಮನ ಕೆಲಸವೇ ಆಗಿದೆ ಎನ್ನುತ್ತಾರೆ. 97ನೆಯ ಕಗ್ಗ ಬ್ರಹ್ಮವೇ ಜೀವನ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಧರ್ಮ ಎಂದರೇನು, ಕರ್ಮ ಎಂದರೇನು, ಈ ಬ್ರಹ್ಮಾಂಡದ ಕಥೆಯನ್ನಾದರೂ ಏನು, ಜೀವಿತವಾದ ಎಂದರೇನು, ಬ್ರಹ್ಮಕ್ಕೆಲ್ಲ ಮೂಲ ಮಾಯೆ ಮತ್ತು ಅದರ ಜಾಲ, ಬ್ರಹ್ಮವೇ ಜೀವನವಾಗಿದೆ ಎನ್ನುತ್ತಾರೆ. 98ನೆಯ ಕಗ್ಗ ಮತಿಧರ್ಮ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಜಗತ್ತು ಡೊಂಕು ನೇರಗಳ ಮತ್ತು ಅವುಗಳೆರಡರ ಮಿಶ್ರಣವಾಗಿದೆ, ಅದರ ಅರಿವು ಪಡೆಯುವುದು ಧರ್ಮವಾಗಿದೆ, ಹಾಗೆಯೇ ಸಂಸ್ಕಾರ ಸಹಿತ ರಹಿತವಾದ ಮಿಶ್ರಣ ರಾಗವಾಗಿದೆ, ನಾಮರೂಪ ರಹಿತ ಸಹಿತ ಆದಿಸತ್ವವನ್ನು ಜಾಗೃತಗೊಳಿಸುವ ಬುದ್ಧಿಯೇ ಧರ್ಮವಾಗಿದೆ ಎನ್ನುತ್ತಾರೆ. 98ನೆಯ ಕಗ್ಗ ಮತಿಧರ್ಮ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಜಗತ್ತು ಡೊಂಕು ನೇರಗಳ ಮತ್ತು ಅವುಗಳೆರಡರ ಮಿಶ್ರಣವಾಗಿದೆ, ಅದರ ಅರಿವು ಪಡೆಯುವುದು ಧರ್ಮವಾಗಿದೆ, ಹಾಗೆಯೇ ಸಂಸ್ಕಾರ ಸಹಿತ ರಹಿತವಾದ ಮಿಶ್ರಣ ರಾಗವಾಗಿದೆ, ನಾಮರೂಪ ರಹಿತ ಸಹಿತ ಆದಿಸತ್ವವನ್ನು ಜಾಗೃತಗೊಳಿಸುವ ಬುದ್ಧಿಯೇ ಧರ್ಮವಾಗಿದೆ ಎನ್ನುತ್ತಾರೆ. 100ನೆಯ ಕಗ್ಗ ಒಳಗಣ್ಣಿಗೆ. ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಊಹಿಸಲಾಗದ ವಿಭಾಗಿಸಲಾಗದ ಮಹತ್ವದಿಂದ ಕೂಡಿದ ಮಹಾಸಾಗರದಲ್ಲಿ ಈ ಭೂಮಿಯು ಕೇವಲ ಒಂದು ಸಣ್ಣ ದ್ವೀಪ ಮಾತ್ರ, ಇದನ್ನು ಲೋಕವೇ ಬಲ್ಲದು. ನಿರ್ಮಲವಾದ ಒಳಗಣ್ಣಿನಿಂದ ನೋಡಿದಾಗ ಆ ಎರಡು ವಸ್ತುಗಳು ಒಂದಾಗಿ ಕಾಣುವವು, ಮುಸುಕು ಹಾಕಿದ ದೇವನ ದರ್ಶನವಾಗುವುದು ಎನ್ನುತ್ತಾರೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು.